ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ ಅಥವಾ ಭೀಮೇಶ್ವರ ವ್ರತ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು, ಹೊಸ್ತಿಲಿಗೆ ಈಗ ಅರಿಶಿನ ಕುಂಕುಮ ಮತ್ತು ರಂಗೋಲಿ ಹಾಕ್ತಾ ಇದ್ದೀನಿ. ಇವತ್ತಿನ ವಿಶೇಷ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅನ್ಕೊತೀನಿ. ಮದುವೆ ಆಗಿರೋ ಹೆಣ್ಮಕ್ಳೆಲ್ಲ ತಮ್ಮ ಗಂಡನಿಗೆ ಆಯುಷ್ಯು, ಆರೋಗ್ಯ, ಅಭಿವೃದ್ಧಿಗಾಗಿ ಈ ವ್ರತನ ಮಾಡ್ತಾರೆ. ಅದೇ ಮದುವೆ ಆಗಿಲ್ದವರು ತಮಗೆ ಫ್ಯೂಚರಲ್ಲಿ ಒಳ್ಳೆ ಹುಡುಗ ಸಿಗಲಿ ಅಥವಾ ಒಳ್ಳೆ ಗಂಡ ಸಿಗಲಿ ಅಂತ ಈ ವ್ರತನ ಆಚರಿಸ್ತಾರೆ. ಅದೇ ಪುರಾಣದ ಪ್ರಕಾರ ತಗೊಂಡ್ರೆ ವಜ್ರಬಾಹು ಅಂತ ಒಬ್ಬ ರಾಜ ಇರ್ತಾನೆ. ಅವನ ಮಗ ಮದುವೆ ಆಗೋಕ್ಕೂ ಮುಂಚೆನೆ ತೀರ್ಕೊತಾನೆ. ರಾಜಂಗೆ ತನ್ನ ಮಗಂಗೆ ಹೇಗಾದರೂ ಮಾಡಿ ಮದುವೆ ಮಾಡಲೇಬೇಕು ಅನ್ನೋ ಚಿಂತೆಯಲ್ಲಿ ತನ್ನ ಮಗನ ಹೆಣಕ್ಕೆ ಯಾರಾದರೂ ಮದುವೆ ಆದರೆ ಧನ ಧಾನ್ಯ ಕೊಡ್ತೀನಿ ಅಂತ ಆ ಊರಲ್ಲಿ ಡಂಗುರ ಸಾರಿಸ್ತಾನೆ. ಅದೇ ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ. ಹಣಕ್ಕೋಸ್ಕರ ಅವ್ರ ಮಗಳನ್ನ ಆ ಹೆಣದ ಜೊತೆ ಮದುವೆ ಮಾಡಿಸ್ತಾನೆ. ಮದುವೆ ಎಲ್ಲ ಆದಮೇಲೆ ಆ ಹೆಣನ ಸುಡೋಕ್ಕೆ ಅಂತ ಎಲ್ಲರೂ ಸ್ಮಶಾನಕ್ಕೆ ಹೋಗ್ತಾರೆ. ಆ ಚಿತೆಗೆ ಬೆಂಕಿ ಇಟ್ಟಾಗ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಮಳೆ ನೀರಿಗೆ ಹಚ್ಚಿರೋ ಬೆಂಕಿ ಎಲ್ಲ ತಣ್ಣಗಾಗ್ಬಿಡುತ್ತೆ. ಆಗ ಎಷ್ಟೊತ್ತಾದರೂ ಮಳೆನೇ ನಿಲ್ಲೋದಿಲ್ಲ. ಅಷ್ಟೊತ್ತಿಗೆ ಫುಲ್ ಕತ್ತಲೆ ಕೂಡ ಆಗುತ್ತೆ. ಇದನ್ನು ನೋಡಿ ರಾಜ ಎಲ್ಲರೂ ವಾಪಸ್ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಮದುವೆ ಆಗಿರೋ ಹುಡುಗಿ ಮಾತ್ರ ನಾನು ನನ್ನ ಗಂಡನ ಬಿಟ್ಟು ಬರಲ್ಲ ಅಂತ ಅಲ್ಲೇ ಉಳಿತಾಳೆ. ಮಿಕ್ಕಿದವರೆಲ್ಲ ವಾಪಸ್ ಹೋಗ್ತಾರೆ. ಆಗ ಆ ಹುಡುಗಿ ಅವ್ರ ಗಂಡನ ಹೆಣನೇ ನೋಡಿಕೊಂಡು ಫುಲ್ಲು ಅಳ್ತಾ ಮನಸ್ಸಲ್ಲಿ ಶಿವ ಪಾರ್ವತಿನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತಾಳೆ. ಆವಾಗ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಭೀಮೇಶ್ವರ ವ್ರತದ ಬಗ್ಗೆ ಹೇಳ್ತಾರೆ. ಆದರೆ ಅವಳಿಗೆ ವ್ರತ ಮಾಡೋಕ್ಕೆ ಅಲ್ಲಿ ಏನೂ ಸೌಲಭ್ಯ ಇರೋದಿಲ್ಲ. ಆದರೂ ಕೂಡ ಅವಳು ಮಣ್ಣಿನಿಂದ ದೀಪಗಳನ್ನ ಮಾಡ್ತಾಳೆ. ಅಲ್ಲೇ ಇರೋ ಆಲದ ಮರದ ಬೇರಿನಿಂದ ಬತ್ತಿಗಳನ್ನ ಮಾಡಿ ದೀಪ ಕಂಟಿಸ್ತಾಳೆ. ಮತ್ತು ಆಲದ ಮರದ ಎಲೆನ, ವೀಳ್ಯದೆಲೆ ಮತ್ತು ಅದ್ರ ಕಾಯನ್ನ ಅಡಿಕೆಯಾಗಿ ಭಕ್ತಿಯಿಂದ ಪೂಜಿಸ್ತಾಳೆ. ಇದರಿಂದ ಶಿವ ಪಾರ್ವತಿ ಸಂತೃಪ್ತಗೊಂಡು ಅವಳಿಗೆ ಮತ್ತು ಅವಳ ಪತಿನ ವಾಪಸ್ ಕೊಡ್ತಾರೆ ಅನ್ನೋದು ಪುರಾಣದ ಪ್ರಕಾರ ಇದು ಕತೆ. ನೀವೇನೇ ಹೇಳಿ ಹೆಣ್ಮಕ್ಳಿಗೆ ತಮ್ಮ ಮನೆಗೆ, ಮನೆಯವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಯಾವ ವ್ರತ ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಅಲ್ವಾ? ಇಲ್ಲಿ ಒಂದು ಮಣೆ ತೊಗೊಂಡಿದ್ದೀನಿ. ಮಣೆ ಮೇಲೆ ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಮೇಲೆ ಅಕ್ಕಿ ತುಂಬಿದ ತಟ್ಟೆನ ಇಟ್ಟು ಅದ್ರ ಮೇಲೆ 2 ಜೋಡಿ ದೀಪ ಇಟ್ಟಿದ್ದೀನಿ. 2 ದೀಪಕ್ಕೆ ಅರಿಶಿನ ಕೊಂಬು ಕಟ್ಟಿದ್ದೀನಿ. ಒಂದು ದೀಪ ಪಾರ್ವತಿ ಸ್ವರೂಪ ಆದರೆ ಒಂದು ದೀಪ ಈಶ್ವರ ಸ್ವರೂಪ ಅಥವಾ ಶಿವನ ಸ್ವರೂಪ ಅಂತ ಇಲ್ಲಿ ನಾವು ಪೂಜೆ ಮಾಡ್ತೀವಿ. ಇಲ್ಲಿ ದೀಪ ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯಂ ದೀಪಜ್ಯೋತಿ ನಮೋಸ್ತುತೆ ಅಂತ ಈ ಮಂತ್ರನ ಹೇಳ್ಕೊಳ್ಳಿ. ಮನೆಯಲ್ಲಿ ಪಾದಪೂಜೆ ಮಾಡುವ ಪದ್ಧತಿ ಏನಿಲ್ಲ. ನಾನು ಈ ಥರ 2 ಜೋಡಿ ದೀಪಕ್ಕೆ ಅಲಂಕಾರ ಮಾಡಿ ಅದನ್ನು ಭೀಮೇಶ್ವರ ವ್ರತ ಮಾತ್ರ ಆಚರಿಸ್ತೀನಿ. ಅದು ಬಿಟ್ಟು ನಾನು ನನ್ನ ಹಸ್ಬೆಂಡಿಗೆ ಆರತಿ ಮಾಡಿ ಆಶೀರ್ವಾದ ಮಾತ್ರ ತಗೊಳ್ತೀನಿ. ಇಲ್ಲಿ ನಾನು ಅಗರಬತ್ತಿಯಿಂದ ಎಲ್ಲ ದೀಪಗಳನ್ನು ಅಂಟಿಸ್ಕೊಂಡು ದೇವರ ಮನೆಯನ್ನೆಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ಬಾಗಿಲನ್ನು ಕೂಡ ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಭಕ್ತಿ ಭಾವದಿಂದ ಶಿವನ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದರೆ ಯಾರಿಗೆ ಬೇಕಾದ್ರೂ ಶಿವ ಒಲಿತಾನೆ ಅಂತ ತುಂಬ ನಂಬಿಕೆ ಇದೆ. ಈಗ ನಾನು ತೆಂಗಿನಕಾಯಿನ ನೈವೇದ್ಯ ಆಗಿ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈಗ ಮಂಗಳಾರತಿ ಕೂಡ ಮಾಡ್ತಾಯಿದ್ದೀನಿ. ದೇವ್ರ ಮನೆಯೆಲ್ಲ ಮಂಗಳಾರತಿ ದೇವರಿಗೆ ಮಾಡಿ ಈಗ ಬಾಗಿಲಿಗೆ ಕೂಡ ಮಂಗಳಾರತಿ ಎಲ್ಲ ಆದಮೇಲೆ ಮನೆಯವರಿಗೆಲ್ಲ ಮಂಗಳಾರತಿ ಕೊಡ್ತಾ ಇದ್ದೀನಿ. ಎಲ್ಲರೂ ಮಂಗಳಾರತಿ ತಗೊಳ್ತಾ ಇದ್ದಾರೆ. ಈಗ ನಾನು ದೇವರಿಗೆ ಆರತಿ ಮಾಡೋಕ್ಕೆ ಅಂತ 2 ಸಪ್ರೇಟ್ ದೀಪ ತಗೊಂಡಿದ್ದೀನಿ. ಆ ಆರತಿ ಮಾಡೋ ತಟ್ಟೆಯಲ್ಲಿ ಇರೋ ನೀರಿಗೆ ನಾನು ಅರಿಶಿನ ಕುಂಕುಮ ಹಾಕಿದ್ದೀನಿ. ಅದ್ರ ಮೇಲೆ 2 ದೀಪ ಇಟ್ಟು ದೇವರಿಗೆ ಬೆಳಗ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ದೇವರಿಗೆ ಸಾಂಬ್ರಾಣಿ ಧೂಪ ಹಚ್ತಾ ಇದ್ದೀನಿ. ಈ ಸಾಂಬ್ರಾಣಿಯಿಂದ ಮನೆಯೆಲ್ಲ ಒಂಥರ ಪರಿಮಳ ಮತ್ತು ಒಂದು ಪಾಸಿಟಿವ್ ವೈಬ್ಸೇ ಕ್ರಿಯೇಟ್ ಮಾಡಿಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಈಗ ನಾವು ಕಂಕಣನ ಕಟ್ಕೋತಾ ಇದ್ದೀವಿ. ಇಲ್ಲಿ ನನಗೆ ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ ಕಂಕಣನ. ಹಾಗೆ ನಾನು ನನ್ನ ಹಸ್ಬೆಂಡ್ ಕೈಗೆ ಕಂಕಣನ ಕಟ್ತಾ ಇದ್ದೀನಿ.
ಈಗ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಅಕ್ಷತೆ ಹಾಕಿ ಈಗ ನಾನು ನನ್ನ ಹಸ್ಬೆಂಡಿಗೆ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆರತಿ ಮಾಡ್ತಾ ಇದ್ದೀನಿ. ಅವರು ನನ್ನ ಫೇಸ್ನ ತೋರಿಸ್ಬೇಡ ಹಾಗೆ ಆರತಿ ಮಾಡು ಅಂತ ಹೇಳಿದರು. ಅದಕ್ಕೆ ಈ ಥರ ಫೇಸ್ ತೋರಿಸ್ದೆ ಆರತಿ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಅವರು ಅರಿಶಿನ ಮತ್ತು ಕುಂಕುಮ ಹಚ್ತಾ ಇದ್ದಾರೆ. ಇವತ್ತಿನ ಸ್ವೀಟ್ಗೆ ಅಂತ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.